ಸುಳಿ ತಕ್ಕನು ಕಾಯಿ. ತೋಟ ಎಲ್ಲ ಹಂಗೇನೆ ಇದೆ. ಸ್ವಲ್ಪ ಕಾಯೇ ಕಾಣಲ್ಲ, ಇದೆಲ್ಲ ಮುರ್ಕೊಂಡು ಬೀಳ್ತಾ ಇದೆ ಗಿಡ ಎಲ್ಲ. ನನ್ನ ನೈಟ್ ಇದೆ ಈ ಗಿಡ ಹೊಡಿತಾ ಇದೆ. ಇದನ್ನೆಲ್ಲ ಬರೋ ತನಕ ಇಟ್ಕೊಂತೀನಿ. ಇನ್ನೂ 2 ತಿಂಗಳು ಇದು ಗಿಡ ಇಟ್ಕೊಂತೀನಿ. ಈಗ ಪೂರ್ತಿ ಇಲ್ಲೆಲ್ಲ ಕಾಯಿ ಬಂದಿದೆ, ಅದನ್ನೇ ಕಿತ್ತಿದ್ದೀವಿ ಕಾಯಿ. ಫಾರಮ್ಮು ಬರ್ರೋನ್ ಬರ್ತದೆ, ಬರ್ರೋನ್ ಹೊರಟೋತದೆ. ನಾಟಿ ಆದ್ರೆ ಸ್ವಲ್ಪ ದಿನ ಲಾಂಗ್ ಟರ್ಮ್ ಕುಯ್ತದೆ. 30 ಟನ್ ಮೇಲೆ ಹಾಕಿದ್ದೀನಿ. 1 ಲಕ್ಷ ರೂಪಾಯಿ ಆಗಿದೆ. ನಾವು ನೆಡ್ಬೇಕಾದ್ರೆ ನರ್ಸರಿ ಸೋಸಿ ಆಚೆಗೆ ಎತ್ತು ಬಿಸಾಕ್ತಿದ್ರು. ನಾವು ತಾಂಡಾಗ ಊನರೇ ಯಾರು ಇರಲಿಲ್ಲ ಅಂದ್ಬಿಟ್ಟು 2 ಲಕ್ಷ ಸೋಸಿ ಆಚೆ ಬಿಸಾಕಿರು. ಅವತ್ತು 4,000 ಸೋಸಿ ತಗೊಂಡು ನಾವು 4,000 ಸೋಸಿ ತಗೊಂಡು 3,000 ಬಿದ್ದಿ ಸೋಸಿ. ನಾವು 1,000 ಬಿಸಾಕ್ದು. ಮಡಿಗೆ ನಾವು 1,000 ಬಿಸಾಕ್. ಅದೊಂದು 1,000 ಎಲ್ಲ ನಾವು ಊಣ ಬಿಟ್ಟಿದ್ರು ಹೆಚ್ಚಿಗೆ ಕಮ್ಮಿ 2-3 ಲಕ್ಷ ದುಡ್ಡು ಆಗ್ಬೋದು. ಮಾರ್ಕೆಟಾಗೆ ತರಕಾರಿ ಕಮ್ಮಿ ಬಂತು ಅಂದರೆ 2 ರೂಪಾಯಿ ಜಾಸ್ತಿ ಮಾಡ್ಬಿಡ್ತಾರೆ ರೈಟು. ಜಾಸ್ತಿ ಹೋಯ್ತು ಅಂದರೆ ಕಮ್ಮಿ ಮಾಡ್ಬಿಡ್ತಾರೆ. ಕಂಪ್ನಿಲಿ ಹಂಗಲ್ಲ, ಒಂದು ರೈಟ್ ಫಿಕ್ಸ್ ಇರ್ತದೆ. ಅವರು ಕಂಪ್ನಿಲಿ 10 ಮಾರ್ಕೆಟ್ ನೋಡ್ಬಿಟ್ಟು ರೈಟ್ ಫಿಕ್ಸ್ ಮಾಡ್ತಾರೆ. ಹೆಚ್ಚಿಗೆ ಮಾರಡಿ ಮೇಲಿದೆ. ಕೆಳಗಡೆ ನಾವು ಗೊಬ್ಬರ ಔಷಧಿ ಮಾಡ್ತಾ ಇದ್ರೆ ಇನ್ನ ಬೆಳಿತಾನೆ ಇರ್ತದೆ. ಇದು ಹಂಗೆ ಸುಳಿ ಹೊಡ್ಕೊಂಡು ಹೋಗ್ತಾ ಇರ್ತದೆ. ಇದಕ್ಕೆ ಮೇಂಟೆನೆನ್ಸ್ ಮಾಡ್ತಾ ಇದ್ರೆ ಊಜಿ ಬ್ಲೈಟು ಇದಕ್ಕೆ ಮೇಯ್ನು. ನಮಗೆ ಶ್ರೀಧರ್ ಅಂತ ಬರ್ತಾರೆ, ಅವ್ರದ್ದೇ ಪೂರ್ತಿ ಮೇಂಟೆನೆನ್ಸ್. ಒಳ್ಳೆ ಇಳುವರಿನೂ ಬರ್ತದೆ, ಭಾಗಗಳು ಕಮ್ಮಿ, ನೀರು ಕಮ್ಮಿ ಆಗ್ತದೆ. ಪೇಪರಕರಿಂದ ಎಲ್ಲರೂ ಬಂತು ಅಂದ್ರೆ ಆಮೇಲೆ ಏನು ಸೈಜ್ ಬರೋಲ್ಲ. 15 ರೂಪಾಯಿ ಮೇಲೆ ಹೋದ್ರೆ ಏನೋ 10 ರೂಪಾಯಿ ಲಾಭ ಅಂತ ನೋಡೋಕ್ಕಾಗೋದು. 15 ಒಳಗೆ ಬಂತು ಅಂದ್ರೆ ಲಾಸ್ ಆಗುತ್ತೆ. ಈ ಥರ ಇಳುವರಿನೂ ಬರಬೇಕು. ನಮ್ದು ಇನ್ನೂ ಹೆಚ್ಚು ಕಮ್ಮಿ ದಿನ 10-15 ಟನ್ ಕಾಯಿ ಕುಯ್ತದೆ. ಒಂದು ಎಕರೆಗೆ 40 ಟನ್ ಮೇಲೆ ಕಾಯಿ ಕುಯ್ಬೋದು. ಮಾರ್ಕೆಟಿಂದ ಯಾರು ಏನು ಹೇಳೋಕ್ಕಾಗಲ್ಲ. ಈಗ ರೈಟ್ ಆಗಿದೆ ಟೊಮೊಟೊ. ಈ ಊಣವ್ರೆ ಎಷ್ಟು ಊಣವ್ರೆ. ಈಗ ಕಸ ಆಗುತ್ತೆ. ವರ್ಷದಿಂದ ರೈಟೇ ಆಗಿರಲಿಲ್ಲ ಟೊಮೊಟೊ. ಫುಲ್ಲು ಬಿದ್ದೇ ಇತ್ತು. 10 ರೂಪಾಯಿಗೆ ಬರ್ತದೆ, 5 ರೂಪಾಯಿಗೆ ಬರ್ತದೆ ಗೊತ್ತಿಲ್ಲ ಟೊಮೊಟೊ. ಮಾರ್ಚ್ ಏಪ್ರಿಲ್ಗೆ 100 ರೂಪಾಯಿ ಚೀಲ ಆದರೂ ಆಯಿತು ಹೇಳೋಕ್ಕಲ್ಲ. ಆ ಪಾಟಿ ಊಣವ್ರಿಗೆ